ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಕಥೆಯನ್ನು ಹೇಳ್ತೀನಿ. ವಿಡಿಯೋ ನೋಡ್ತಾ ಇರೋಂಥವ್ರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗಾದರೆ ನಾನು ಇವತ್ತು ಹೇಳೋಕೆ ಕಥೆ ಯಾವುದಪ್ಪ ಅಂತಂದರೆ, ಹೀಗೆ ಒಣ ಮರ ಮತ್ತು ಗಿಳಿ ಅನ್ನೋ ಒಂದು ವಿಶೇಷವಾದ ಕಥೆಯನ್ನು ಹೇಳ್ತೀನಿ. ಹಾಗಾದರೆ ಏನು ಅಂತಂದರೆ, ಹೀಗೆ ಒಬ್ಬ ಬೇಟೆಗಾರ ಇರ್ತಾನೆ. ಆತಂದು ಈ ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡೋದೇ ಆತನ ಕೆಲಸ ಆಗಿರುತ್ತೆ. ಹೀಗೆ ಒಂದಿನ ಆತ ಏನು ಮಾಡ್ತಾನೆ, ಬೆಳಗ್ಗೆ ಎದ್ದೇಳ್ತಾನೆ, ತಾನು ಬೇಟೆ ಆಡಬೇಕು ಅಂತೇಳಿ ಕಾಡಿಗೆ ಹೊರಡೋದಕ್ಕೆ ತಯಾರಿಯನ್ನು ಮಾಡ್ಕೋತಾ ಇರ್ತಾನೆ. ಆಗ ಆತ ತನ್ನ ಬಾಣದ ಮೂತಿಗೆ ಒಂದು ಸ್ವಲ್ಪ ವಿಷವನ್ನು ಹಚ್ಚುತ್ತಾನೆ. ಯಾಕೆ ಅಂತಂದರೆ, ನಾನು ಆ ಬಾಣವನ್ನು ಹೊಡೆದಾಗ ಆ ಬಾಣ ಯಾವುದಾದ್ರೂ ಪ್ರಾಣಿ ಅಥವಾ ಪಕ್ಷಿಗಳಿಗೆ ಬಿದ್ದಾಗ ಆ ವಿಷದ ನಂಜಿಗೆ ಆ ಪ್ರಾಣಿಗಳು ಹಲ್ಲೆ ಸಾಯಬೇಕು. ಆಗ ಅವುಗಳನ್ನು ಹಿಡಿಯೋಕೆ ನನಗೆ ತುಂಬ ಸುಲಭ ಆಗುತ್ತೆ ಅಂತ ಹೇಳಿ ಈ ಬೇಟೆಗಾರ ಉಪಾಯವನ್ನು ಮಾಡಿ ತನ್ನ ಬಾಣದ ಮೂತಿಗೆ ವಿಷವನ್ನು ಹಚ್ಚಿ ಬೇಟೆಯಾಡೋದಕ್ಕೆ ಕಾಡಿಗೆ ಹೊರಡ್ತಾನೆ. ಹೀಗೆ ಕಾಡಿಗೆ ಹೋಗ್ತಾನೆ. ಅಲ್ಲೇ ಒಂದು ಜಿಂಕೆ ಕಣ್ಣಿಗೆ ಬೀಳುತ್ತೆ. ಆ ಜಿಂಕೆಗೆ ಬಾಣವನ್ನು ಹೊಡಿಬೇಕು ಅಂತೇಳಿ ಈ ಬೇಟೆಗಾರ ಏನು ಮಾಡ್ತಾನೆ, ತನ್ನ ಬಾಣವನ್ನು ಬಿಡ್ತಾನೆ. ಆದರೆ ಆ ಜಿಂಕೆ ಆ ಬಾಣದಿಂದ ತಪ್ಪಿಸ್ಕೊಂಡು ಓಡಿ ಹೋಗುತ್ತೆ. ಆಗ ಆ ಬಾಣ ಜಿಂಕೆಗೆ ಬೀಳಬೇಕಾಗಿತ್ತು, ಆದರೆ ಮಿಸ್ ಆಗಿ ಅಲ್ಲೇ ಇದ್ದಂಥ ಒಂದು ಮರಕ್ಕೆ ಬೀಳುತ್ತೆ. ಆಗ ಆ ಮರಕ್ಕೆ ಬಿದ್ದ ತಕ್ಷಣ ಆ ಬಾಣದಲ್ಲಿದ್ದಂಥ ವಿಷ ಆ ಮರದ ಒಳಗೆ ಸೇರುತ್ತೆ. ಆ ಮರ ತನ್ನಲ್ಲಿರುವ ಎಲ್ಲ ಎಲೆಗಳನ್ನು ಉದುರಿಸ್ಕೊಂಡು ತನ್ನ ಹಸಿರನ್ನು ಕಳ್ಕೊಂಡು ಒಣಗಿ ನಿಲ್ಲುತ್ತೆ. ಆ ಬಾಣ ಬಿದ್ದ ತಕ್ಷಣ ಆ ಬಾಣದಲ್ಲಿರೋ ವಿಷದಿಂದ ಆ ಮರ ತನ್ನ ಎಲ್ಲ ಸೌಂದರ್ಯವನ್ನು ಕಳ್ಕೊಂಡು ಒಣಗಿ ನಿಲ್ಲುತ್ತೆ. ಹೀಗೇನೋ ಬೇಟೆಗಾರ ಇನ್ನು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಮೇಲೆ ಬೇಟೆಯನ್ನು ಪ್ರಯೋಗ ಮಾಡೋದಕ್ಕೆ ಅಲ್ಲಿಂದ ಹೊರಟು ಹೋಗ್ತಾನೆ. ಆದರೆ ಹೀಗೆ ಆ ಮರದಲ್ಲಿ ಒಂದು ಗಿಳಿ ವಾಸವನ್ನು ಮಾಡ್ತಾ ಇರುತ್ತೆ. ಆಗ ಆ ಗಿಳಿ ಆಹಾರವನ್ನು ತರೋದಕ್ಕೆ ಅಂತ ಆಚೆ ಹೋಗಿರುತ್ತೆ. ಆಹಾರವನ್ನೆಲ್ಲ ಸಂಗ್ರಹಣೆ ಮಾಡಿಕೊಂಡು ಆ ಮರದ ಹತ್ತಿರ ಬಂದು ನೋಡುತ್ತೆ. ಮರ ತನ್ನ ಎಲ್ಲವನ್ನ ಕಳ್ಕೊಂಡು ಒಣಗಿ ನಿಂತಿರುತ್ತೆ. ಇದನ್ನು ನೋಡಿದಂಥ ಈ ಗಿಳಿ ತುಂಬ ದುಃಖವನ್ನು ಪಡುತ್ತೆ, ಕಣ್ಣೀರು ಹಾಕುತ್ತೆ. ಬೆಳಗ್ಗೆ ತಾನೇ ನೀನು ಎಷ್ಟು ಸುಂದರವಾಗಿದ್ದೆ, ನನ್ನಂತ ಎಷ್ಟೋ ಪಕ್ಷಿಗಳಿಗೆ ನೀನು ಆಶ್ರಯವನ್ನು ನೀಡಿದ್ದೆ, ಆದರೆ ಒಂದು ಸ್ವಲ್ಪ ಹೊತ್ತಲ್ಲೇ ನೀನು ಹೇಗೆ ಎಲ್ಲವನ್ನ ಕಳೆದುಕೊಂಡು ಒಣಗಿ ನಿಂತಿದೆಯಲ್ಲ, ಈ ನಿನ್ನ ಪರಿಸ್ಥಿತಿನ ನೋಡಿದ್ರೆ ನನಗೆ ತುಂಬ ದುಃಖ ಆಗುತ್ತೆ ಅಂತೇಳಿ ಆ ಪಕ್ಷಿ ಕಣ್ಣೀರು ಹಾಕುತ್ತೆ. ಆದರೆ ಅದೇ ಮರದಲ್ಲಿ ಅದು ವಾಸವನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ಆ ಮರದಲ್ಲಿ ಎಲೆ ಅನ್ನೋದಿರೋದಿಲ್ಲ, ಅದರಿಂದ ಯಾವುದೇ ಆಹಾರ ಸಿಗೋದಿಲ್ಲ, ನೆರಳು ಸಿಗೋದಿಲ್ಲ, ಗಾಳಿ ಏನೂ ಕೂಡ ಸಿಗೋದಿಲ್ಲ. ಆದರೂ ಕೂಡ ಈ ಪಕ್ಷಿ ಆ ಮರದಲ್ಲೇ ವಾಸ ಮಾಡೋದಕ್ಕೆ ಮುಂದಾಗುತ್ತೆ. ಹೀಗೆ ಒಂದ್ಸಲ ಇಂದ್ರದೇವ ಅದೇ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ. ಈ ಪಕ್ಷಿ ಆ ಒಣಗಿದ ಮರದಲ್ಲಿ ಕೂತಿರೋದನ್ನು ನೋಡಿದಂಥ ಇಂದ್ರನಿಗೆ ಆಶ್ಚರ್ಯ ಆಗುತ್ತೆ. ಈ ಪಕ್ಷಿ ಈ ಒಣಗಿರೋಂಥ ಮರದಲ್ಲಿ ಕೂತಿದೆಯಲ್ಲ, ಅದರಿಂದ ಏನು ಉಪಯೋಗ ಈ ಪಕ್ಷಿಗೆ? ಆ ಮರದಿಂದ ಇದಕ್ಕೆ ಏನೂ ಸಿಗೋದಿಲ್ಲ. ಆದರೂ ಕೂಡ ಈ ಪಕ್ಷಿ ಅಲ್ಲೇ ಕೂತಿದೆಯಲ್ಲ, ಯಾಕೆ ಏನು ವಿಚಾರಿಸೋಣ ಅಂತೇಳಿ ಆ ಮರದ ಹತ್ತಿರ ಬಂದಂಥ ಇಂದ್ರದೇವ ಆ ಪಕ್ಷಿಯನ್ನು ಕೇಳ್ತಾನೆ, ನೀನು ಯಾಕೆ ಇಲ್ಲಿ ವಾಸ ಮಾಡ್ತಿದ್ಯಾ ಅಂತ. ಆಗ ಆ ಪಕ್ಷಿ ನಡೆದಿದ್ದೆಲ್ಲವನ್ನು ಹೇಳಿ ಮತ್ತೆ ಮುಂದೆ ಇನ್ನೂ ಒಂದಷ್ಟು ಮಾತುಗಳನ್ನು ಹೇಳುತ್ತೆ. ಏನಪ್ಪ ಅಂದರೆ, ಇಷ್ಟು ವರ್ಷಗಳ ಕಾಲ ಈ ಮರ ನನಗೆ ಆಶ್ರಯವನ್ನು ನೀಡಿದೆ, ನನಗೆ ಬೇಕಾದಾಗ ಆಹಾರವನ್ನು ಕೊಟ್ಟಿದೆ, ಗಾಳಿ ಕೊಟ್ಟಿದೆ, ಬೆಳಕನ್ನು ಕೊಟ್ಟಿದೆ. ನಾನು ನನ್ನ ಮಕ್ಕಳನ್ನು ಸಾಕೋದಕ್ಕೆ ಈ ಮರ ಸಹಾಯ ಮಾಡಿದೆ. ನಾನು ಕಷ್ಟದಲ್ಲಿದ್ದಾಗ ಈ ಮರ ನನ್ನನ್ನು ಸಾಕಿದೆ, ಬೆಳೆಸಿದೆ, ರಕ್ಷಣೆಯನ್ನು ಮಾಡಿದೆ. ಈಗ ಅದಕ್ಕೆ ಕಷ್ಟ ಬಂದಿದೆ ಅಂತ ನಾನು ಇಲ್ಲಿಂದ ಬಿಟ್ಟು ಹೋದರೆ ತಪ್ಪಾಗುತ್ತೆ. ಇಷ್ಟು ದಿನ ಅದು ನನಗೆಲ್ಲವನ್ನು ಕೊಡ್ತು, ಈಗ ಅದು ಎಲ್ಲವನ್ನು ಕಳ್ಕೊಂಡು ಒಂಟಿಯಾಗಿದೆ ಅಂತ ಈ ಮರದಿಂದ ನನಗೇನು ಉಪಯೋಗ ಇಲ್ವಲ್ಲ ಅಂತ ನಾನು ಇಲ್ಲಿಂದ ಬಿಟ್ಟು ಹೋದರೆ ಅದು ನನ್ನ ತಪ್ಪಾಗುತ್ತೆ. ಕೊನೆ ಪಕ್ಷ ನಾವು ಅವರಿಗೆ ಸಹಾಯವನ್ನು ಮಾಡೋಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನಾನು ನಿನ್ನ ಜೊತೆಗೆ ಇದ್ದೀನಿ ಅನ್ನೋ ಒಂದು ಧೈರ್ಯಕ್ಕೋಸ್ಕರ ಆದರೂ ನಾನು ಇಲ್ಲಿದ್ದರೆ ಆ ಮರಕ್ಕೂ ಖುಷಿಯಾಗುತ್ತೆ.
ಆ ಮರ ನನಗೆ ಸಾಕಷ್ಟು ಉಪಕಾರವನ್ನು ಮಾಡಿದೆ. ನಮ್ಮಿಬ್ಬರು ಬಂದ ಒಂಥರ ತಾಯಿ ಮಗುವಿನ ಬಂದ ಥರ ಬೆಸೆದು ಹೋಗಿದೆ. ಹೀಗಿರಬೇಕಾದ್ರೆ ನಾನು ಹೇಗೆ ಈ ಮರವನ್ನು ಬಿಟ್ಟು ಹೋಗಲಿ? ಕಷ್ಟ ಕಾಲದಲ್ಲಿ ನಾನು ಈ ಮರವನ್ನು ಬಿಟ್ಟು ಹೋದರೆ ಆ ಮರ ಇನ್ನಷ್ಟು ನೊಂದ್ಕೊಳ್ಳುತ್ತೆ. ಆ ಮರಕ್ಕೆ ಒಂಟಿ ಅನ್ನೋ ಭಾವನೆ ಬರುತ್ತೆ. ಏನೇ ಕಷ್ಟ ಆಗಲಿ ನಾನು ಈ ಮರದ ಜೊತೆಗೇನೆ ಇರ್ತೀನಿ ಅಂತೇಳಿ ಆ ಪಕ್ಷಿ ಹೇಳ್ಕೊಳುತ್ತೆ. ಆ ಗಿಳಿಯ ಮಾತನ್ನು ಕೇಳಿದಂಥ ಇಂದ್ರದೇವನ ಮನಸ್ಸು ಎಲ್ಲ ಒಂದು ಕಡೆ ನೊಂದ್ಕೊಳ್ಳುತ್ತೆ. ಅಂದರೆ ಖುಷಿ ಆಗುತ್ತೆ. ಮನುಷ್ಯನ ನೆನೆಸ್ಕೊಂಡು ಆ ಇಂದ್ರದೇವ ಹೇಳ್ತಾನೆ, ಈ ಮನುಷ್ಯ ಸ್ವಾರ್ಥ ಬುದ್ಧಿ ಇರೋನು, ನಾನು ಚೆನ್ನಾಗಿದ್ರೆ ಸಾಕು, ಯಾರು ಏನಾದರೂ ಮಾಡ್ಕೊಳ್ಳಿ ಅಂತ ಇರೋ ಈ ಪ್ರಪಂಚದಲ್ಲಿ ನಿನಗೆ ಇಷ್ಟೊಂದು ಒಳ್ಳೆ ಮನಸ್ಸಿದೆಯಲ್ಲ, ಹೇಗೆ? ಈ ಮನುಷ್ಯ ನಿನ್ನನ್ನು ನೋಡಿ ಕಲಿಬೇಕು. ನನಗೆ ನೀನು ಮಾತು ಕೇಳಿ ಹೃದಯ ತುಂಬ ಖುಷಿ ಆಯಿತು. ಅದಕ್ಕೆ ನಾನು ನಿನಗೇನಾದರೂ ವರವನ್ನು ಕೊಡ್ತೀನಿ, ಏನು ಬೇಕು ಕೇಳು ಅಂತೇಳಿ ಇಂದ್ರದೇವ ಹೇಳ್ತಾನೆ. ಆಗ ಆ ಗಿಳಿ ಹೇಳುತ್ತೆ, ನೀನು ನಿಜವಾಗ್ಲೂ ಏನಾದರೂ ಕೊಡಲೇಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲು ಈ ಮರಕ್ಕೆ ಆ ವರವನ್ನು ಕೊಡು. ಈ ಮರ ಮೊದಲು ಹೇಗೆ ಹಸಿರಿಂದ ಕಂಗೊಳಿಸ್ತಿತ್ತು, ಎಲೆಗಳಿಂದ ತುಂಬಿ ಸೌಂದರ್ಯದಿಂದ ಬೀಗ್ತಾ ಇತ್ತೋ, ನೀನು ಹಾಗೆ ಮಾಡು. ನೀನು ಏನೇ ಕೊಡಬೇಕು ಅಂತಿದ್ರು ಆ ವರ ಮತ್ತು ನನ್ನ ಆಯಸ್ಸು ಎಲ್ಲವನ್ನು ಈ ಮರಕ್ಕೆ ಕೊಡು. ಯಾಕೆಂದರೆ ಈ ಮರ ನನ್ನಂಥ ಸಾವಿರಾರು ಪಕ್ಷಿಗಳಿಗೆ ಆಶ್ರಯವನ್ನು ಕೊಡುತ್ತೆ. ಅದಕ್ಕೆ ನೀನೇನೇ ಕೊಡೋದಿದ್ರೋ ಆ ಮರಕ್ಕೆ ಕೊಡು ಅಂತೇಳಿ ಆ ಪಕ್ಷಿ ಹೇಳುತ್ತೆ. ಆ ಪಕ್ಷಿ ಮಾತನ್ನು ಕೇಳಿ ಇಂದ್ರದೇವ ತುಂಬ ಸಂತೋಷವನ್ನು ಪಡ್ಕೋತಾನೆ. ನಿನ್ನಂಥವ್ರು ಈ ಪ್ರಪಂಚದಲ್ಲಿ ಇರಬೇಕು. ನಿನ್ನಂಥವ್ರು ಇದ್ದರೆ ಖಂಡಿತವಾಗ್ಲೂ ಈ ಸಮಾಜ ಚೆನ್ನಾಗಿರುತ್ತೆ, ಈ ಪ್ರಪಂಚ ಚೆನ್ನಾಗಿರುತ್ತೆ. ನಿನಗೆ ನಾನು ತುಂಬ ಋಣಿಯಾಗಿರ್ತೀನಿ. ನಿನ್ನಂಥವ್ರನ್ನ ಕಂಡ್ರೆ ನನಗೆ ತುಂಬ ಸಂತೋಷ ಆಯಿತು. ನಿನ್ನಂಥವರ ದರ್ಶನವನ್ನು ಪಡೆದಂಥ ನನ್ನ ಬಾಳು, ನನ್ನ ಜೀವನ ಸಾರ್ಥಕ ಆಯಿತು ಅಂಥೇಳಿ ಆ ಇಂದ್ರದೇವನೇ ಆ ಪಕ್ಷಿಗೆ ಕೈಯನ್ನು ಮುಗಿದು ಮತ್ತು ಆ ಮರ ಏನೆಲ್ಲ ಕಳ್ಕೊಂಡಿತ್ತೋ ಅದೆಲ್ಲವನ್ನು ವಾಪಸ್ಸು ಬರೋ ಹಾಗೆ ಇಂದ್ರದೇವ ಮಾಡ್ತಾನೆ. ಇಷ್ಟು ಈ ಕತೆ. ಈ ಕಥೆಯಿಂದ ನಮ್ಗೆ ಏನೋ ಗೊತ್ತಾಗುತ್ತೆ, ಇದರಿಂದ ಸಿಗೋವಂಥ ನೀತಿ ಏನಪ್ಪ ಅಂತಂದರೆ, ನೋಡಿ, ಮಾತು ಬರದೇ ಇರೋವಂಥ ಪಕ್ಷಿ ಆ ಮರ ಹಿಂದೆ ಸಹಾಯ ಮಾಡಿದ್ದನ್ನು ನೆನೆಸ್ಕೊಂಡು ಇವತ್ತು ಆ ಮರಕ್ಕೆ ಸಹಾಯ ಮಾಡೋದಕ್ಕೆ ಮುಂದಾಯಿತು. ಅದ್ರ ಜೊತೆಗೆ ಕಷ್ಟ ಕಾಲದಲ್ಲಿ ಜೊತೆಗೆ ನಿಂತ್ಕೊಳ್ಳೋದಕ್ಕೆ ಮುಂದೋಯ್ತು. ಆದರೆ ಈ ಮನುಷ್ಯ ತನಗೆ ಬೇಕಾದಾಗ ಮಾತ್ರ ನೆನೆಸ್ಕೋತಾನೆ, ತನಗೆ ಅವಶ್ಯಕತೆ ಇದ್ದಾಗ ಮಾತ್ರ ಹೋಗಿ ಸಹಾಯವನ್ನು ಪಡ್ಕೋತಾನೆ. ಅದೇ ತನ್ನ ಅವಶ್ಯಕತೆ ಮುಗಿದ ಮೇಲೆ ಬೇರೆಯವ್ರನ್ನ ಮರೆತು ಬಿಡ್ತಾನೆ. ಈ ಏಣಿ ಹತ್ತೋದಕ್ಕೆ ಸಹಾಯವನ್ನು ಮಾಡುತ್ತೆ. ಈ ಮನುಷ್ಯ ಸಾಧನೆ ಮಾಡೋದಕ್ಕೆ ಹಿಂದೆ ಈ ಏಣಿ ಸಹಾಯ ಮಾಡುತ್ತೆ. ಆ ವ್ಯಕ್ತಿ ಮೇಲೆ ಹತ್ತಿದ ಮೇಲೆ ತಾನು ಹತ್ತಿ ಬಂದಂಥ ಏಣಿಯನ್ನೇ ಮರೆತು ಬಿಡ್ತಾನೆ. ಇಂಥ ಕಾಲದಲ್ಲಿ ಆ ಮೂಕ ಪಕ್ಷಿಗೆ ಇಷ್ಟೊಂದು ಗುಣ ಇದೆಯಲ್ಲ ಅಂದರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಈ ನಿಸ್ವಾರ್ಥದಿಂದ ಬದುಕೋದನ್ನು ಕಲಿಬೇಕು ಅನ್ನೋದು ಈ ಕಥೆಯ ನೀತಿ ಮತ್ತು ಸಾರಾಂಶ. ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ವಿಡಿಯೋ ನೋಡ್ತಾ ಇರೋಂಥವ್ರೆಲ್ಲರ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದ್ರ ಜೊತೆಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.